ನ್ಯೂಸ್ ನಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ವಿವೇಕಾನಂದ ಪಿಯು ಕಾಲೇಜಿನ ವಿದ್ಯಾರ್ಥಿ ಕೌಶಿಕ್ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 575 ಅಂಕ ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ಪೌರ ಕಾರ್ಮಿಕರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿದರು. ರೈತ ಮಹಿಳೆಗೆ ಗ್ರೀನ್ ಇನ್ಫೋ ವಿಂಡ್ ಎನರ್ಜಿ ಖಾಸಗಿ ಕಂಪನಿಯೊಂದು ನಕಲಿ ಕರಾರು ಪತ್ರ ನೀಡಿ ವಂಚನೆ ಮಾಡಿರುವ ಘಟನೆ ಪಾವಗಡ ತಾಲೂಕಿನ ಕಡಪಲಕೆರೆ ಗ್ರಾಮದಲ್ಲಿ ನಡೆದಿದೆ. ವಿದ್ಯೆ ಎಂಬುದು ಸಾಧಕರ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಕುಶಾಲನಗರ ಪಟ್ಟಣದ ವಿವೇಕಾನಂದ ಪಿಯು ಕಾಲೇಜು ವಿದ್ಯಾರ್ಥಿ ಕೌಶಿಕ್. ವಿದ್ಯೆ ಎಂಬುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಮ್ಮ ವಿದ್ಯಾರ್ಥಿ ಕೌಶಿಕ್ ಜಿ. ಕಳೆದ 2024-25ನೇ ಸಾಲಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 575 ಶೇಕಡ 96% ತೆಗೆದು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಕುಶಾಲನಗರ ತಾಲೂಕಿನ ಗೊಂದಿಬಸವನಹಳ್ಳಿಯ ನಿವಾಸಿ. ತಂದೆ ಆಟೋ ಚಾಲಕರು ಗಂಗರಾಜು, ತಾಯಿ ಲತಾಮಹಿಣಿ. ಅವರ ಮಗನಾದ ಕೌಶಿಕ್ ಕೇವಲ ವೇಷಭೂಷಣಗಳ ಕಡೆಗೆ ಮಾತ್ರ ಗಮನ ಹರಿಸದೆ ಒಬ್ಬ ಸರಳ, ಸಜ್ಜನಿಕೆಯ, ಸೌಮ್ಯ ಸ್ವಭಾವವುಳ್ಳ ವ್ಯಕ್ತಿ, ಸಂಸ್ಕಾರವುಳ್ಳ, ಶಿಸ್ತು ಪರಿಪಾಲನೆಯುಳ್ಳ ವಿದ್ಯಾರ್ಥಿಯಾಗಿದ್ದರು. ಏಪ್ರಿಲ್ 15-16ನೇ ದಿನಾಂಕದಂದು ಸಿಇಟಿ ಪರೀಕ್ಷೆ ನಡೆಯಿತು. ಮೇ 27, 2025ರಂದು ಫಲಿತಾಂಶ ಪ್ರಕಟವಾಯಿತು. ಈ ಪರೀಕ್ಷೆಯಲ್ಲಿ ಕೊಡಗು ಜಿಲ್ಲೆಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯದಲ್ಲಿ 875ನೇ ಸ್ಥಾನ ಗಳಿಸಿದ ವಿದ್ಯಾರ್ಥಿಗೆ ಅಧ್ಯಕ್ಷರಾದ ಎನ್ಎನ್ ಶಂಭುಲಿಂಗಪ್ಪ ಮತ್ತು ವಿವೇಕಾನಂದ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಕ್ಲಾರಾ ರೇಷ್ಮಾ ಅವರ ಉಪಸ್ಥಿತಿಯಲ್ಲಿ ವಿದ್ಯಾರ್ಥಿಯ ಪೋಷಕರೊಂದಿಗೆ ಸಾಧಕ ವಿದ್ಯಾರ್ಥಿಗೆ ಪ್ರೋತ್ಸಾಹಧನವನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭ ನಡೆದ ಸರಳ ಸಮಾರಂಭದಲ್ಲಿ ಸಂಸ್ಥೆಯು ಆಡಳಿತಾಧಿಕಾರಿ ಮಹೇಶ್ ಅಮೀನ್, ಎಂಜಿಎಂ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಟಿಎ ಲಿಖಿತಾ, ಬೋಧಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿ ಕೌಶಿಕ್ ಪೋಷಕರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ಪೌರ ಕಾರ್ಮಿಕರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿದರು. ಪೌರ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪೌರ ಕಾರ್ಮಿಕರು ಕೆಆರ್ಪೇಟೆ ಪಟ್ಟಣದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದರು. ಕೆಆರ್ಪೇಟೆ ಪಟ್ಟಣದ ಪುರಸಭೆ ಮುಂಭಾಗ ಜಮಾಯಿಸಿದ ನೌಕರರು ಸರ್ಕಾರ, ಸಚಿವರು, ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು. ರಾಜ್ಯದ ಸ್ಥಳೀಯ ಸಂಸ್ಥೆಗಳಾದ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳ ಪೌರ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಪೌರ ನೌಕರರ ಸಂಘದ ಕಾರ್ಯಕಾರಿಣಿ ಸಭೆಯಲ್ಲಿ ಹಲವು ಬೇಡಿಕೆಗಳ ಈಡೇರಿಕೆಯಾಗಿ ಒತ್ತಾಯಿಸಿ ನಿರ್ಣಯಗಳನ್ನು ಕೈಗೊಂಡು ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು. ಮನವಿ ಸಲ್ಲಿಸಿ 45 ದಿನಗಳಾದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಪ್ರತಿಭಟನೆ ಅನಿವಾರ್ಯವಾಗಿತ್ತು ಎಂದು ನೌಕರರು ತಿಳಿಸಿದರು. ರಾಜ್ಯದ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವ ಪೌರ ನೌಕರರು ಕಸ ಸಂಗ್ರಹ, ವಿಲೇವಾರಿ, ಸ್ವಚ್ಛತೆ, ನೀರು ಪೂರೈಕೆ, ಒಳಚರಂಡಿ ನಿರ್ವಹಣೆ ಕೆಲಸಗಳನ್ನು ಸ್ಥಗಿತಗೊಳಿಸಲಿದ್ದಾರೆ. ಬೇಡಿಕೆಗಳು ಈಡೇರುವವರೆಗೂ ಧರಣಿ ಕೈಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಚೆಲುವರಾಜು, ಗೌರವ ಅಧ್ಯಕ್ಷರಾದ ಪಿ ಚನ್ನಯ್ಯ, ಕೆಎಂ ಚಂದ್ರು ಉಪಾಧ್ಯಕ್ಷರು, ಪಳನಿ ಸಂಘಟನಾ ಕಾರ್ಯದರ್ಶಿ ಖಜಾಂಚಿ ಕೆ ಮಂಜು, ಕಂದಾಯ ಅಧಿಕಾರಿಗಳಾದ ರವಿಕುಮಾರ್, ಹಿರಿಯ ಆರೋಗ್ಯ ಅಧಿಕಾರಿ ಅಶೋಕ್ ಕುಮಾರ್, ಪೌರ ಸೇವಾ ನೌಕರರ ಸಂಘ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವಾಹನ ಚಾಲಕರು ಮತ್ತು ಈಗ ಎಂಥ ಕ್ಷೇಮಾಭಿವೃದ್ಧಿಯವ್ರಿಗೆ ಕಾಯಂ ಮಾಡಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಒಂದು ಶಾಂತಿ ರೀತಿಯಲ್ಲಿ ಒಂದು ಹೋರಾಟ ಮಾಡಿ ನಾವು ಎಲ್ಲ ಭಾಗವಹಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಒಂದು ಕಾರ್ಯಕ್ರಮ ಇವತ್ತು ಎಲ್ಲ ಮುಖಂಡ ಒಂದು ಶಾಂತಿ ರೀತಿಯಲ್ಲಿ ನಾವು ಒಂದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಇದು ಪುರಸಭೆ, ಮಂಡ್ಯ ಜಿಲ್ಲಾ ತಾಲೂಕು ಪುರಸಭೆ ಪಟ್ಟಣ ಪಂಚಾಯತಿ ಹತ್ರ ಮಾಡ್ತಾ ಇದ್ದೀವಿ. ಒಂದು ಎಲ್ಲ ನಾವು ನೌಕರು ಸೇರ್ಕೊಂಡು ಮತ್ತು ನಮ್ಮ ಆಫೀಸ್ ಸ್ಟಾಫು ಮತ್ತು ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಧನ್ಯವಾದ ಕೋರಬೇಕು ಅಂತ ನನಗೆ ಸಮಸ್ಯೆ ಹೇಳ್ತದೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ರೈತ ಮಹಿಳೆಗೆ ಗ್ರೀನ್ ಇನ್ಫೋ ವಿಂಡ್ ಎನರ್ಜಿ ಖಾಸಗಿ ಕಂಪನಿಯಿಂದ ನಕಲಿ ಕರಾರು ಪತ್ರ ನೀಡಿ ವಂಚನೆ ಮಾಡಿರುವ ಘಟನೆ ಪಾವಗಡ ತಾಲೂಕಿನ ಕಡಪಲಕೆರೆ ಗ್ರಾಮದಲ್ಲಿ ನಡೆದಿದೆ. ಗ್ರೀನ್ ಇನ್ಫೋ ವಿಂಡ್ ಎನರ್ಜಿ ಲಿಮಿಟೆಡ್ ಖಾಸಗಿ ವಾಯು ವಿದ್ಯುತ್ ಶಕ್ತಿ ಸಾಗಿಸಲು ಕಂಬ ಮತ್ತು ತಂತಿ ಎಳೆಯುವ ಕಂಪನಿಯಿಂದ ಮೂಲ ಕರಾರು ಪತ್ರ ನೀಡದೆ ನಕಲಿ ಕರಾರು ಪತ್ರ ನೀಡಿ ವಂಚನೆ ಎಸಗಿದ್ದಾರೆಂದು ಕಡಪಲಕೆರೆ ಗ್ರಾಮದ ರೈತ ವಿಧವೆ ಮಹಿಳೆ ಪ್ರೇಮಕ್ಕ ಅಳಲು ತೋಡಿಕೊಂಡಿದ್ದಾರೆ.
ಪಾವಗಡ ತಾಲೂಕಿನ ಕಸಬಾ ಹೋಬಳಿಯ ಕೊಟ್ಟಗುಡ್ಡ ಗ್ರಾಮ ಪಂಚಾಯಿತಿಯ ಕಡಪಲಕೆರೆ ಗ್ರಾಮದ ಪ್ರೇಮಕ್ಕ ಕೋಂ ರಾಮಪ್ಪ ಇದೇ ಗ್ರಾಮದ ಸರ್ವೆ ನಂಬರ್ 46/2ರಲ್ಲಿ ದಳವಾಯಿಹಳ್ಳಿ ವಾಯು ವಿದ್ಯುತ್ ಲೈನ್ನಿಂದ ಅರಕ್ಯಾತನಹಳ್ಳಿ ವಾಯು ವಿದ್ಯುತ್ ಕಂಬ ಮತ್ತು ತಂತಿ ಸೋಲಾರ್ ವಿದ್ಯುತ್ ಲೈನ್ಗೆ ಕಂಪನಿಯ 33 ಕೆವಿ ಲೈನ್ ಹಾಕಿದ್ದು ಕೇವಲ 3 ವಿದ್ಯುತ್ ಕಂಬಕ್ಕೆ ಎಂದು ಹೇಳಿ 5 ಕಂಬ ಅಳವಡಿಸಿ 1 ವರ್ಷದ ಹಣದ ವಂತಿಕೆ ಕರಾರು ಪತ್ರಕ್ಕೆ ಕರಾರು ಮಾಡಿಸಿಕೊಂಡು ನನಗೆ ನಕಲಿ ಕರಾರು ಪತ್ರ ನೀಡಿ ವಂಚನೆ ಮಾಡಿದ್ದು ಕರಾರು ಪತ್ರ ಮುಗಿದು 2 ತಿಂಗಳು ಕಳೆದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ನಮ್ಮ ಹೊಲದಿಂದ ಕಂಬಗಳನ್ನು ತೆಗೆಯಲು ಮುಂದಾಗುತ್ತಿಲ್ಲ ಎಂದು ರೈತ ಮಹಿಳೆ ಆಕ್ರಂದನ ಹೊರಹಾಕಿದರು. ಕಂಪನಿಯಿಂದ ಟೆಂಡರ್ ಪಡೆದ ಗುತ್ತಿಗೆದಾರರಾದ ರವೀಂದ್ರ ರೆಡ್ಡಿ ಮತ್ತು ಸುಭಾಷ್ ಎಂಬುವರು ತಮಗಿಷ್ಟ ಬಂದಂತೆ ಕರಾರು ತಯಾರಿಸಿಕೊಂಡು ವಂಚನೆ ಮಾಡಿ ಕರಾರು ಪತ್ರ ಕೇಳಿದಾಗ ಓದು ಬರಹ ಬಾರದ ನನಗೆ ನಕಲಿ ಕರಾರು ಪತ್ರವನ್ನು ನೀಡಿ ವಂಚನೆ ಮಾಡಿದ್ದಾರೆಂದು ಆರೋಪಿಸಿದರು. ವಿದ್ಯುತ್ ಕಂಬಗಳು ಮತ್ತು ತಂತಿಗಳನ್ನು ತೆರವುಗೊಳಿಸಿಲ್ಲ. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ನ್ಯಾಯ ದೊರಕಿಸಿಕೊಡಬೇಕು. ಇಲ್ಲವಾದಲ್ಲಿ ಗ್ರೀನ್ ಇನ್ಫೋವಿಂಡ್ ಎನರ್ಜಿ ಖಾಸಗಿ ಕಂಪನಿಯ ಗುತ್ತಿಗೆದಾರರ ಕಚೇರಿ ಮುಂದೆ ಕುಟುಂಬ ಸಮೇತ ವಿಷ ಸೇವಿಸಿ ಪ್ರಾಣ ಬಿಡುತ್ತೇವೆ ಎಂದು ಪ್ರೇಮಕ್ಕ ನ್ಯಾಯಕ್ಕಾಗಿ ಅಳಲು ತೋಡಿಕೊಂಡಿದ್ದಾರೆ. ಪ್ರೇಮಕ್ಕ ಕಡಪಲಕೆರೆ ಗ್ರಾಮ 1 ಎಕರೆ 30 ಗುಂಟೆ. ಇದು ಸರ್ವೆ ನಂಬರ್ 2 ಇದು 46 ಬಾರ್. 5 ಕಮ್ಮ ಬಿದ್ದಾವೆ. 3 ಕಮ್ಮಕ್ಕೆ ಸೈನ್ ಹಾಕಿದ್ದೆ. ಇನ್ನು 2 ಕಮ್ಮ ಎಷ್ಟು ಹಾಕವ್ರೆ. 75,000 ಕೊಟ್ಟವ್ರೆ. ಇನ್ನು ಇದು ವರ್ಷ ಅಂತ ಅಗ್ರಿಮೆಂಟ್ ಹಾಕ್ಕೊಟ್ಟವ್ರೆ ಸರ್ ನಮಗೆ. ಅವ್ರು ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಅಲ್ಲೋಗಿ ಕೇಳಿದ್ರೆ ಏನಕ್ಕೆ ಬಂದಿಲ್ಲ ಅಂತ ಬೈತಾರೆ. ನಾವೆಲ್ಲ ಹುಡ್ಕೊಂಡು ಹೋಗ್ಬೇಕು. ನಮಗೆಲ್ಲ ನ್ಯಾಯ ಬೇಕು. ನಾನು ಹೆಂಗ್ಸು, ನಮ್ಮ ಯಜಮಾನ್ರಿಲ್ಲ, ಏನು ನಮ್ಮ ಮಕ್ಕಳು ಕೂಲಿ ಮಾಡ್ಕೊಂಡು ತಿನ್ನೋರು ನಾವು. ಈ ಥರ ಮೋಸ ಮಾಡವ್ರೆ. ಹೆಣ್ಮಕ್ಳಿಗೆ ಈ ಥರ ಎಲ್ಲಿ ಮೋಸ ಮಾಡಬಾರ್ದು. ನನಗೆ ಮೋಸ ಮಾಡ್ದಂಗೆ ಎಲ್ಲಿ ಮೋಸ ಮಾಡಬಾರ್ದು. ಅವ್ರು ಎಲ್ಲಿದ್ರೂ ಇಲ್ಲಿ ಕಳಿಸ್ಬೇಕು, ಬರ್ಬೇಕು ಅವರೆಲ್ಲರೂ. ಅವ್ರ ಹೆಸರೇನು? ಅವ್ರ ಹೆಸ್ರಾ ರವಿ ಅಂತ, ಸುಭಾಷ್ ಸರ್ ಅಂತ. ಅವರೇ ನಿಮ್ಗೆ ಅಗ್ರಿಮೆಂಟ್? ಅವರೇ ಅಗ್ರಿಮೆಂಟ್ ಹಾಕಿರೋದು. ಅವ್ರನ್ನ ಕರ್ಕೊಬಂದಿರೋದು ಸುಬ್ರಾಯಪ್ಪ. ಅವ್ರು ಏನಂತ ಹೇಳಿದ್ರಿ ನೀವೆಲ್ಲ ಕಂಬಗಳಾಗಬೇಕಾದ್ರೆ? ಏನು ಹೇಳಿಲ್ಲ ನಮಗೆ. ಬಂದರು ಅಗ್ರಿಮೆಂಟ್ ಮಾಡ್ಕೊಂಡು ಬಂದವ್ರು. ಅವ್ರೇನು ಸೈನ್ ಹಾಕು ಅಂದರು. ನಾನು ಅವಾಗೆ ಅಂದಿದ್ದೀನಿ, ಅವತ್ತು ಹಾಕಿದ ದಿವಸನೇ ಅಂದಿದ್ದೀನಿ, 3 ಕಮ್ಮನೇ ನನಗೆ ಹಾಕಿರೋದು ನಾನು ಸೈನು. ಇನ್ನೂ 2 ಕಮ್ಮ ಎಷ್ಟು ಹಾಕಿದ್ದೀರಾ ನೀವು ಅಂತ ಕೇಳಿದೆ. ಆ ಮಾತಿಗೆ ಏನು ಮಾತಾಡಿಲ್ಲ ಅವರು, ಸುಮ್ಮನೆ ಆದರು. ನಮ್ಗೇನು ಗೊತ್ತು ಈ ಥರ ಮೋಸ ಮಾಡ್ತಾರೆ ಅಂತ? ನಮ್ಗೇನು ಗೊತ್ತು? ಕಂಪ್ನಿ ಹೆಸರೇನು ಗೊತ್ತಿದೆಯಾ? ಗೊತ್ತಿಲ್ಲ ನಮಗೆ. ಕಂಪ್ನಿ ಹೆಸ್ರು ಗೊತ್ತಿಲ್ಲ, ಏನೂ ಇಲ್ಲ. ಕಂಪ್ನಿ ಹೆಸ್ರು ಬರ್ದಿಲ್ಲ. ಅವ್ರು ಏನು ಇಲ್ಲ, ಸುಮ್ಮನೆ ಈ ಥರ ಮಾಡಿಕೊಟ್ಟವ್ರೆ. ನನಗೆ ಮೋಸ ಮಾಡಿ. ವರ್ಷಕ್ಕೆ ಎಷ್ಟು ಅಂತ ಹೇಳಿದ್ರು? ವರ್ಷಕ್ಕೆ ಏನು ಹೇಳಿಲ್ಲ. ವರ್ಷಕ್ಕೆ ಕಿತ್ತಾಕ್ತೀವಿ ಅಂತ ಹೇಳವ್ರೆ. ವರ್ಷದೊಳಗೆ ಈ ಕಂಬಗಳೆಲ್ಲ ಕಿತ್ತಾಕ್ತೀವಿ, ವರ್ಷ ತನಕ ಇರುತ್ತೆ ಅಂತ. ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಯ್ತು? ವರ್ಷದ ಮೇಲೆ 2 ತಿಂಗಳು ಆಗೈತೆ. ಇವಾಗ ಇದು 1 ತಿಂಗಳು 1.5 ತಿಂಗಳು ಆಗೈತೆ ವರ್ಷದ ಮೇಲೆ. ಮತ್ತೆ ಈಗ ನಿಮ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಏನು ಇಲ್ಲ, ಕಿತ್ತಾಕ್ಬೇಕು. ನಿಮ್ಗೆ ಏನಾರ ವರ್ಷಕ್ಕೆ ಇಷ್ಟು ಅಂತ ದುಡ್ಡು ಏನಾರ ಕೊಟ್ರು ಬೇಡ ನಮ್ಗೆ, ಆಯ್ತಾ? ಆ ಕಂಪ್ನಿ ಕೊಡಲ್ಲ ಅಷ್ಟೇ. ಅವ್ರು ಏನಂತ ಹಾಕಿದ್ರು ನಿಮ್ಮ ಹೊಲದಲ್ಲಿ ಕಂಬಗಳು? ನಾವು ವರ್ಷನೇ ಕಿತ್ತು ಹಿಂಗ ಸ್ಟ್ರೈಟ್ ಹಾಕ್ತಿವಿ ಅಂತ ಹೇಳವ್ರೆ. ಅವ್ರು ಬಂದಿಲ್ಲ. ಇಷ್ಟು ದಿನ ಆದ್ರೂ ಅವ್ರು ಬಂದಿಲ್ಲ. ಎಲ್ಲಿ ಹುಡ್ಕೊಂಡೋಗಕ್ಕಾಗ್ತೈತೆ? ನಾನು ಹೆಂಗ್ಸು. ಫೋನ್ ನಂಬರ್ ಇಲ್ವಾ ಅವ್ರದ್ದು? ಫೋನ್ ನಂಬರ್ ತೆಗೆದ್ರೆ ಫೋನ್ ಎತ್ತಾ ಇಲ್ಲ ಅವರು. ನೀವು ಮಾಡಿದ್ರೆ ಇಬ್ಬರಿಗೂ, ಇಬ್ಬರು, ಸುಭಾಷ್ ಅನ್ನೋರ್ಗು ರವಿ ಅನ್ನೋರ್ಗು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ವಾ? ಇಲ್ಲ. ನಾನು ಮಾಡಿದ್ದೀನಿ, ನನ್ನ ಮಕ್ಕಳು ಮಾಡವ್ರೆ, ಎಲ್ಲ ಮಾಡಿದ್ದೀವಿ, ಎತ್ತಿಲ್ಲ. ಎಷ್ಟು ದಿನ ಅಂತ ನಾವು ಕಾಯ್ಕೊಂಡು ಅಲ್ಲಿ ಹೋಗ್ಬೇಕು ನಾವು. ಮತ್ತೆ ಮುಂದಿನ ದಿನಗಳಲ್ಲಿ ಏನ್ ಮಾಡ್ತೀರಾ? ಏನು ಮಾಡಲ್ಲ, ಕಿತ್ತಾಕ್ಬೇಕು. ಅವ್ರು ಬರ್ಬೇಕು ನಮ್ಮ ಮುಂದೆ. ಅವ್ರನ್ನ ಕರೆಸ್ರಿ. ಬರ್ಲಿಲ್ಲ ಅಂದ್ರೆ ಮುಂದೆ ದಾರಿ ಕಂಪ್ಲೇಂಟ್ ಕೊಟ್ಟು ಎಲ್ಗಾದ್ರೂ ಹೋಗ್ಬೋದು, ಆಯ್ತಾ? ಎಲ್ಗಾದ್ರೂ ಹೋಗ್ತೀನಿ ನಾನು. ಹೋಗ್ಬೇಕು. ನಮಗೆ ಬಂದಿರೋದು ಇನ್ನೊಬ್ರಿಗೆ, ಹೆಣ್ಮಕ್ಳಿಗೆ ಯಾರಿಗೂ ಹಂಗೆ ಮಾಡಬಾರ್ದು. ನಮಗೆ ನ್ಯಾಯ ಬೇಕು ಅಷ್ಟೇ. ಅವ್ರು ಹೇಳಿದ ಮಾತು ಪ್ರಕಾರ ಅಗ್ರಿಮೆಂಟ್ ಏನಿದೆಯೋ ಅದ್ರ ಪ್ರಕಾರ ಮಾಡಬೇಕು. ಕಂಪನಿ ಏನೋ ಹೆಸರು ಗೊತ್ತಿದೆಯಾ? ಗೊತ್ತಿಲ್ಲ ಸರ್ ನಮಗೆ. ಅವ್ರು ಹೇಳಲಿಲ್ಲ ನಮಗೆ. ಯಾವ ಕಂಪ್ನಿ ಅಂಬೋದು ನಮ್ಗೆ ಗೊತ್ತಿಲ್ಲ. ಈ ಥರ ಮೋಸ ಮಾಡವ್ರೆ. ಅವ್ರನ್ನ ಕರೆಸ್ರಿ. ಹೋಗಿದ್ವಿ 3-4 ದಿವಸ. ಹೋದ್ರೆ ಅವ ಅಜ್ಜಿನ ಏನಕ್ಕೆ ಕರ್ಕೊಬರ್ತೀಯ ಅಂತ ಅಂತಾರೆ. ಅವ್ರು ಮಾತಾಡ್ಕೊಂತಾರೆ. ನಮ್ಮನ್ನ ಯಾಕೆ ಆ ಅಜ್ಜಿನ ಏನಕ್ಕೆ ಕರ್ಕೊಬರ್ತೀಯ ಅಂತ ಹೇಳ್ತಾರೆ ಅವರು. ನಾನು ಹೆಣ್ಮಗಳು, ನಮ್ಗೆ ಯಾರೂ ಇಲ್ಲ. ನಮ್ಮ ಯಜಮಾನ್ರು ತೀರೋಗವ್ರೆ. ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಏನು ಸಾ, ನಮಗೆ ನ್ಯಾಯ ಬೇಕು. ಎಲ್ಲಿದ್ರು ಅವ್ರನ್ನ ಕರೆಸ್ಬೇಕು. ಕಂಪ್ನಿಯವರೇ ಬರಲಿಲ್ಲ, ಆಯಿತಾ? ಇವರು ಆ ಕಡೆ ಈ ಕಡೆ, ಆ ಕಡೆ ಒಬ್ರು ಈ ಕಡೆ ಒಬ್ರು ಹೋಗ್ತಾರೆ. ಅವ್ರು ಏನು ಬೇಕಾದ್ರೂ ಮಾಡ್ಕೊತಾರೆ ಅಗ್ರಿಮೆಂಟು. ನಾನು ಮಾಡಿರೋದು 3 ಕಮ್ಮಕ್ಕೆ ಸಾ.
ಅವ್ರು 5 ಕಂಬಕ್ಕೆ ಅಗ್ರಿಮೆಂಟ್ ಹಾಕ್ಕೊಂಡು ಹೆಂಗೆ ಹಾಕ್ಕೊಂಡ್ರು ಅವರು? ದುಡ್ಡು ಕೊಟ್ಟಿರೋದು 3 ಕಂಬಕ್ಕೆ ಯಪ್ಪ ಅದೇ ಹೇಳಿದ್ನಲ್ಲ ಅವಾಗಲೇ ದುಡ್ಡು 75,000 ಕೊಟ್ಟವ್ರೆ. ನಮ್ಗೆ ಅವ್ರ ಒಡವೆ ಬೇಡ, ಇಷ್ಟು ಕೊಟ್ಟವ್ರೆ, ನಮ್ಗೆ ನ್ಯಾಯ ಬೇಕು, ಇವು ಕಿತ್ತಾಕ್ಬೇಕು. ಆಗ್ಬೇಕಾದ್ರೆ 1 ವರ್ಷಕ್ಕೆ ಮಾತ್ರ ಇರ್ತೀವಿ, ಆಮೇಲೆ ಕಿತ್ತಾಕೊಂತೀವಿ. ಅವರು ಯಾಸ್ಲಿ ಇದಕ್ಕೆ ಹಾಕ್ಲೇಬಾರ್ದು, ಆದರೂ ಹಾಕೋಗವ್ರೆ. ಪೆಂಡಿಂಗ್ ಇಟ್ಕೊಂತಾರೆ, ಎಮರ್ಜೆನ್ಸಿ ಅಂದಮೇಲೆ ಈ ಥರ ಹಾಕಿ ಅದೇ ಹೋಗ್ತಾರೆ. ಅವ್ರಿಗೆ ಯಾರಿಗೋ ಫೋನ್ ಮಾಡಿದ್ರಿ ಗುಂಡ್ಲಳ್ಳಿ ಗೇಟಲ್ಲಿ ಹೋಗಿ ಅಲ್ಲೇ ಕಂಪ್ಲೇಂಟ್ ಕೊಡು ಹೋಗ್ರಿ ಅಂತಾರೆ. ಅವ್ರು ಕಲ್ ಮಾಡ್ಕೊತಾರೆ, ಮಾತಾಡ್ಕೊತಾರೆ. ಆ ಪೊಲೀಸರು ಅವ್ರಿಗೆ ಬೇಕಂದ್ರೆ ಪೊಲೀಸರನ್ನ ಕರ್ಕೊಬಂದು ಇಲ್ಲಿ ಮಾಡಿಸ್ತಾರೆ ಕೆಲಸ. ನಾವು ಅದೇ ಕಂಪ್ಲೇಂಟ್ ಕೊಟ್ರೆ ಅವ್ರು ಬರೋದು ಬೇಗ ಬರೋದು ಇಲ್ಲ. ಅವ್ರೇನು ಮಾಡಲ್ಲ. ಯಾರು ಬರಲ್ಲ? ಪೊಲೀಸರೇನೆ. ಅದೇ ನಾವು ಕಂಪ್ಲೇಂಟ್ ಕೊಡ್ಲಿ ಬರ್ತಾರೇನೆ, ಅವರು ಬರಲ್ಲ. ಅದೇ ಅವ್ರ ಕಂಪ್ಲೇಂಟ್ ಸುಮ್ಮನೆ ಫೋನ್ ಮಾಡ್ಲಿ ಬರ್ತಾರೆ. 2 ದಿವಸ ಬರ್ತಾರೆ. ನಾವು ಅದೇ ಹೇಳಿದ್ರು ಬರಲ್ಲ. ಸೋಲಾರ್ ಕಂಪ್ನಿಯವ್ರು ಫೋನ್ ಮಾಡಿದ್ರೆ ಬರ್ತಾರೆ. ಅವರು ಅವರೆಲ್ಲ ಲಿಂಕಲ್ಲಿ ಇರ್ತಾರೆ, ಬರ್ತಾರೆ. ಅವರು 2 ದಿವಸ ಬಂದವ್ರೆ. ನಾನು ಬೇಡ ಅಂತ ನಾನು ನಿಲ್ಲಿಸಿ ಹಾಕ್ಸೋಗವ್ರು. ಅವರು ಇವಾಗ ಅವ್ರು ಬರ್ಲಿ ಹೇಳು ಸರ್ ನಮಗೆ ನ್ಯಾಯ ಮಾಡಕ್ಕೆ. ಹೌದು, ಪೊಲೀಸ್ನವ್ರು ಬಂದಿದ್ರು 2 ದಿವಸ ಇಬ್ಬಿಬ್ರು ಬಂದಿದ್ರು. 1 ದಿವಸ 6 ಗಂಟೆಗೆ ಬಂದವ್ರೆ, 1 ದಿವಸ ಮಧ್ಯಾಹ್ನ ಟೈಮ್ ಬಂದವ್ರೆ. ನಮ್ಗೆ ಗೊತ್ತೇ ಇಲ್ಲ. ನಮ್ಗೆ ಪರ್ಮಿಷನ್ ಕೊಟ್ಟು ತಾನೆ ಅವ್ರು ಕೆಲಸ ಮಾಡ್ಕೊಂಬಾರ್ದು. ಕಮ್ಮ ಹಾಕಕ್ಕಾಗ್ಲಿ ಲೈನಿಗೆ ಹಾಕಾಗ್ಲಿ ಒಂದು ಮಾತು ಪರ್ಮಿಷನ್ ಕೊಟ್ಟಿಲ್ಲ ನಮ್ಗೆ. ಮತ್ತೆ ನಿಮ್ಗೆ ಅಗ್ರಿಮೆಂಟ್ ಏನಾದ್ರು ಕೊಟ್ಟಿದ್ದಾರಾ? ಅದು 5 ಲೈನಕ್ಕೆ ಮಾಡ್ಕೊಂಡಿರೋದು ಅಗ್ರಿಮೆಂಟ್ ಏನು ಕೊಟ್ಟಿಲ್ಲ. ಇದೊಂದು ಕೊಟ್ಟವ್ರೆ ಅಗ್ರಿಮೆಂಟು. ಅವ್ರು ಏನು ಹಾಕ್ಕೊಂಬದ ಇವಾಗ 3 ಕಂಬಕ್ಕೆ ಅಗ್ರಿಮೆಂಟ್ ಹಾಕ್ಸ್ಬಿಟ್ಟು 5 ಕಂಬ ಹಾಕ್ಕೊಂಡವ್ರು. ಅವ್ರು ಅದೇನು ಮಾಡ್ಕೊಂಬ ಎಷ್ಟು ವರ್ಷಕ್ಕೆ ಮಾಡವ್ರು ಅಗ್ರಿಮೆಂಟ್ ನಮಗೆ ಗೊತ್ತಿಲ್ಲ. ಅವ್ರು ಏನೇನು ಮಾಡ್ಕೊಂತಾರೋ ಹೆಂಗೆ ಗೊತ್ತಾಗ್ತೈತೆ ನಮಗೆ ಹೇಳು? ನಿಮ್ಗೆ ಏನ ಆ ಒಂದು ಅಗ್ರಿಮೆಂಟ್ ತೋರ್ಸೋರು ಯಾವಾಗ ಅವ ಸೈನ್ ಹಾಕ್ಸಕ್ ಮಾತ್ರ ತಂದವ್ರೆ ಸಾ. ಓದಿಸಿದ್ರ ನಿಮ್ಮ ಎದುರುಗಡೆ ಓದ್ರ ಅವ್ರೇನ? ಏನು ಓದಿಲ್ಲ. ನಾನು ಕೇಳಿದ್ದಕ್ಕೆ 3 ಕಂಬನೇ ನಾವು ಇದು ಮಾಡಿದ್ದು, ನೀವು ಯಾಕೆ 5 ಕಂಬ ಹಾಕಿದ್ದೀರ ಅಂದಿದ್ದಕ್ಕೆ ಅವರು ಏನು ಮಾತಾಡಿಲ್ಲ, ಸುಮ್ಮನೆ ಆದರು. ನಾವೇನು ಮಾಡೋಕ್ಕಾಗ್ತೈತೆ? ನಾವು ಅಮಾಯಕರು, ನಮಗೆ ತಿಳಿಯಲ್ಲ. ನಾವೇನು ಮಾಡಬೇಕು ಅವ್ರ ಹತ್ರ ಹೇಳ್ರಿ ನೀವು? ನಮಗೆ ನ್ಯಾಯ ಬೇಕು. ನಾವು ಕೂಲಿ ಮಾಡ್ಕೊಂಡು. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಘೋಷಣೆ ನಡೆಸಿ ಡೈರಿಗಳ ಆಡಳಿತದಲ್ಲಿ ಹಸ್ತಕ್ಷೇಪ ನಡೆಸಿ ರಾಜಕಾರಣ ಮಾಡುತ್ತಿರುವ ಶಾಸಕರ ವಿರುದ್ಧ ಡಾಲು ರವಿ ಮತ್ತು ಎಂಬಿ ಹರೀಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುತ್ತಾ ಕ್ಷುಲ್ಲಕ ರಾಜಕಾರಣ ಮಾಡುತ್ತಿರುವ ಶಾಸಕರು ಹಾಲು ಒಕ್ಕೂಟದ ನಿರ್ದೇಶಕರಾದ ನಮ್ಮ ವಿರುದ್ಧ ಇಲ್ಲಸಲ್ಲದ ಸುಳ್ಳು ಆರೋಪ ಮಾಡುವುದನ್ನು ನಿಲ್ಲಿಸಿ ತಮ್ಮ ಕಾರ್ಯವೈಖರಿನ ಬದಲಿಸಿಕೊಂಡು ತಾಲೂಕಿನ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವುದನ್ನು ರೂಢಿಸಿಕೊಳ್ಳದಿದ್ದರೆ ತಾಲೂಕಿನ ಜನತೆಯೇ ತಕ್ಕ ಪಾಠ ಕಲಿಸಲಿದ್ದಾರೆಂದು ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕರಾದ ಡಾಲು ರವಿ ಮತ್ತು ಎಂಬಿ ಹರೀಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಯಾರ್ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಜಂಟಿ ಗೋಷ್ಠಿ ನಡೆಸಿ ಮಾತನಾಡಿದರು. ಇತ್ತೀಚೆಗೆ ನಡೆದ ಹಾಲು ಒಕ್ಕೂಟದ ನಿರ್ದೇಶಕರ ಚುನಾವಣೆಯಲ್ಲಿ ತಮ್ಮ ವಿರುದ್ಧ ಸ್ಪರ್ಧೆ ಮಾಡಿ ಹೀನಾಯವಾಗಿ ಸೋಲೊಪ್ಪಿಕೊಂಡ ಶಾಸಕರು ಹತಾಶರಾಗಿ ನಾನು ಶಾಸಕ ಏನು ಬೇಕಾದರೂ ಮಾಡಬಹುದು ಎಂದು ತಮ್ಮ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿ ಮುಖಭಂಗಕ್ಕೆ ಒಳಗಾಗಿ ನಮ್ಮ ವಿರುದ್ಧ ಇಲ್ಲಸಲ್ಲದ ಸುಳ್ಳು ಆರೋಪಗಳನ್ನು ಮಾಡುತ್ತಾ ನಗೆಪಾಟಲಿಗೆ ಒಳಗಾಗಿದ್ದಾರೆ ಎಂದು ಲೇವಡಿ ಮಾಡಿದರು. ಈ ಹಿಂದೆ ಕ್ಷೇತ್ರದ ಶಾಸಕರಾಗಿದ್ದ ರಾಜ್ಯದ ಮಾಜಿ ಸಚಿವ ನಾರಾಯಣಗೌಡ ಅವರು ಬಿಡುಗಡೆ ಮಾಡಿಸಿ ತಂದಿರುವ ಅನುದಾನಗಳ ಕಾಮಗಾರಿಗಳು ಹಾಗೂ ಅಭಿವೃದ್ಧಿ ಕೆಲಸಗಳಿಗೆ ಭೂಮಿ ಪೂಜೆ ಮಾಡುತ್ತಿರುವ ಶಾಸಕರು ಸೌಜನ್ಯಕ್ಕಾದರೂ ಮಾಜಿ ಸಚಿವರನ್ನ ಭೂಮಿ ಪೂಜೆಗೆ ಕರೆಯದೆ ಸರ್ವಾಧಿಕಾರಿಯಂತೆ ವರ್ತಿಸಿ ಕುಂಭತನ ಪ್ರದರ್ಶನ ಮಾಡುತ್ತಿದ್ದಾರೆ. ಮಂಡ್ಯ ಹಾಲು ಒಕ್ಕೂಟದಿಂದ 1 ಲಕ್ಷ ರು ಅನುದಾನವನ್ನ ಕೋಟೆ ಭೈರವೇಶ್ವರ ದೇವಾಲಯಕ್ಕೆ ಪಡೆದುಕೊಂಡಿರುವ ಶಾಸಕರು ಒಕ್ಕೂಟದ ನಿರ್ದೇಶಕರಾದ ನಮ್ಮನ್ನ ಕಾರ್ಯಕ್ರಮಕ್ಕೆ ಕರೆಯದೆ ವಿಕೃತಿ ಮೆರೆದಿದ್ದಾರೆ ಎಂದು ಹರೀಶ್ ಗಂಭೀರ ಆರೋಪ ಮಾಡಿದರು. ಗೋಷ್ಠಿಯಲ್ಲಿ ಮುಖಂಡರಾದ ಹಾದನೂರು ಪರಮೇಶ್, ಕೈಗೋನಹಳ್ಳಿ ಜಯರಾಮು, ಜಾಗಿನಕೆರೆ ಅಂಬರೀಶ್, ಸೋಮಶೇಖರ್, ರಘು, ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ನಾನು ಶುಕ್ರವಾರ ಒಂದು ಕಾರ್ಯದರ್ಶಿಗಳ ಸಭೆ ಮಾಡಿತ್ತು. ನಾನು ಅದೇ ಆ ಸಭೆಯಲ್ಲಿ ನಾವು ಕಾರ್ಯದರ್ಶಿಗಳು ಯಾವ ರೀತಿ KDPಯ ವ್ಯವಸ್ಥೆ ಏನು ಮತ್ತು ನಮ್ಮ ಸಂಘ ಸಂಸ್ಥೆಗಳು ಚರ್ಚೆ ಏನು, ನಮ್ಮ ಡೈರಿಗಳ ವ್ಯವಸ್ಥೆ ಬಗ್ಗೆ ನಾವು ಮಾತಾಡಿರ್ತೀವಿ. PDOಗಳನ್ನ ಉಪಯೋಗಿಸ್ಕೊಂಡು ಹಿಂದೆ ಚುನಾವಣೆ ನಡೆದಂಥ ಸಂದರ್ಭಗಳು ಇಟ್ಕೊಂಡು ಅವರು ತುಂಬ ಅಧಿಕಾರದ ದುರುಪಯೋಗ ಪಡಿಸ್ಕೊಂಡಿರೋ ವಿಚಾರವಾಗಿ ನಾನು ಅವರಿಗೆಲ್ಲ ಎಚ್ಚರಿಕೆಯಾಗಿ ಹೇಳಿರ್ತೀನಿ. PDOಗಳಿಗೆ ನೀವು ಎಷ್ಟೈತೆ ಅಷ್ಟು ಕೆಲಸ ಮಾಡಿ ಅಂತೇಳಿ. KDP ವಿಚಾರವಾಗಿ ಬರ್ತೀನಿ. ಈಗ ಒಂದೊಂದಾಗಿ ಅವ್ರು ಹೇಳ್ಕೊಂಡ್ಬಂದಿರೋದು, ಒಂದು ಕಾಶಿಪುರದಲ್ಲಿ ಸಂಘದಲ್ಲಿ ನನ್ನ ಕಡೆ ಅವನಿಗೆ ಮಹಿಳಾ ಕಾರ್ಯದರ್ಶಿ ಕೆಲಸ ಮಾಡಿ ತೊಂದರೆ ಕೊಡ್ತವ್ರೆ ಅಂತ. ಶಾಸಕರಿಗೆ ಗೊತ್ತಿರಬೇಕು. ಆ ಶಾಸಕರಾದ ಜಾಗದಲ್ಲಿ ಕೂತಾಗ 2014 ಮೇ 26, 11 ವರ್ಷದಿಂದ ನಾನು ಡೈರೆಕ್ಟರಾಗಿ ಆಯ್ಕೆ ಆಗಿರೋದು. ಮಂಗಗೆ ಕೋಟೆ ಭೈರವೇಶ್ವರ ದೇವಸ್ಥಾನ ಉದ್ಘಾಟನೆ ಮಾಡ್ತಾರೆ. ಇವರೇ ಅಧ್ಯಕ್ಷರು. ಯಾರು?
ಶಾಸಕ ಅಧ್ಯಕ್ಷರಿಗೆ ಅವರು ಒಕ್ಕೂಟದ ಪ್ರತಿನಿಧಿಯಾಗಿ ಡೈರೆಕ್ಟರ್ ಆಗಿದ್ದಾಗ ನಮ್ಮ ಒಕ್ಕೂಟದಲ್ಲಿ 1 ಲಕ್ಷ ಅನುದಾನ ತಗೊಂಡಿರ್ತಾರೆ. ತಗೊಳ್ಳಿಕ್ಕಾಗ್ತದೆ 1 ಲಕ್ಷದ ಅನುದಾನ ಕೊಟ್ಟು 1 ಲಕ್ಷ ಅನುದಾನ ತಗೊಂಡಿರ್ತಾರೆ. ಈ ದುಡ್ಡು ತಗೊಂಡಾಗ ನೀವು ಅನುದಾನ ನಮ್ಮಿಂದ ಪಡೆದ ಮೇಲೆ ಶೌಚಾಲಯಕ್ಕಾರು ನಾವು ದೇವಸ್ಥಾನಕ್ಕೆ ತಡೆಯಕ್ಕೆ ನಿಮ್ ಕೈಲಾಗಾರೆ. ನಾ ತಿರುಪ್ತಿ ದೇವ್ರ ಹೋಗ್ಲು, ಇವರು ಬೈರವೇಶ್ವರ ಹೋಗ್ಲು, ಹಂಗಾರೆ ತಿರುಪ್ತಿ ನಮ್ದೆ. ನಾನು ಹೋಗ್ಬಿಟ್ಟು 5 ಲಕ್ಷ ಹಾಕ್ಬಿಡ್ತಾನೆ, ಯಾರು ಕೊಡ್ಬೇಡಿ ಅನ್ನಕ್ಕಾಗತ್ತ. ತಿರುಪ್ತಿ ಲಕ್ಷಾಂತರ ಕೋಟಿ ಹಾಕ್ತಿರ್ತೀರ, ದಿನ ಕೈ ಮುಗಿಯೋ ಜಾಗ ಅದು ಅಲ್ಲ. ನಾವು ದೇವ್ರ ಹೋಗ್ಲು ಅಷ್ಟೇ. ನೀವು ದೇವ್ರ ಹೋಗ್ಲು ಅವ್ರಿಗೆ ನಾವು ದೇವಸ್ಥಾನಕ್ಕೆ ಬರೋದು ನೀವೇನು ತಡೆಯಕ್ಕಾಗ್ತಿರ್ಲಿಲ್ಲ. ಬಟ್ ನಾವು ಗೌರವತ್ವಾಗಿ ದೇವರೇ ನೋಡ್ಕೊಂಡಿದ್ದು ಬರ್ಲಿಲ್ಲ. ನಮ್ಮನ್ನು ಕರೆಯಕ್ಕೆ ನೋಡ್ದು ಮಾತಾಡ್ಸಕ್ ಒಂದು ದೇಣಿಗೆ ಯಾಕಪ್ಪ ಅಧ್ಯಕ್ಷ ವಾಪಸ್ ಕೊಡು. ಒಟ್ಟಿನ ಉದ್ದೇಶ ಏನು? ಒಕ್ಕೂಟದ ಗೌರವಿಸು ಅಂತ. ಅದೇ ನೀನು ಅನುದಾನ ಹಾಕಿರೋ ನಿನ್ನ ಹೆಸರು ಹಾಕಿದ್ರೆ ಎಷ್ಟಾಯ್ತಿತ್ತು, ಏನಾಯ್ತಿತ್ತು, ನಿನ್ನ ನೋವಾಗ್ತಿರ್ಲಿಲ್ವಾ? ಆದ್ರೂ ಮಾತಾಡಿಲ್ಲ. ನಾವು ಒಂದು ಪದ ಇವತ್ತವರೆಗೂ ಗೊತ್ತಿತ್ತ ನಿಮ್ಗೆ? ಯಾರು ಮಾಧ್ಯಮದವ್ರಿಗೆ ಯಾರು ಗೊತ್ತಿತ್ತ? ಇದು ನೀವು ಅರ್ಥ ಮಾಡ್ಕೋಬೇಕು. ನಾವು ವೈಯಕ್ತಿಕವಾಗಿ ನಾವು ಎಲ್ಲೂ ಹೇಳ್ಕೊಂಡು ತಿರುಗಿಲ್ಲ. ಇದ ಕೊಟ್ಟಿದ್ದು ತೆರಿಗೆ ಗೊತ್ತಿತ್ತು. ಹರೀಶನಿಗೆ ಹೇಳಿದೆ, ಹೌದಾ ಸರ್ ಬೋರ್ಡಲ್ಲಿ ಮಾತಾಡೋ ಕೂಡ ಬಂದಾಗ ಅಲ್ಲಿ ಒಂದು ಅರ್ಜಿ ಹಾಕ್ತಾನೆ, ಅದಕ್ಕೆ ಉತ್ತರ ಕೊಡ್ಲಿ ಆ ಬ್ಯಾಂಕ್ ಸಂಸ್ಥೆಯವರು ಅಂತ ಹೇಳಿ ನಾವು ತಡ್ಕೊಂಡು ನೀವು ಅನುದಾನ ತಗೊಳ್ಳೋದು. ಇದು ಇದೇ ಸಂಸ್ಕೃತಿ. ಇದು ಎಲ್ಲಿ ಸಂಸ್ಕೃತಿ ಇದು? ನೀವೇ ಹೇಳ್ಬೇಕು. ಈಗ ನಿಮ್ದಾರು ಒಂಥರ ನ್ಯಾಯ, ನಮ್ದಾರು ಒಂಥರ ನ್ಯಾಯ ಅಲ್ವಾ? ಈ ಸಂಸ್ಕೃತಿ ಒಳ್ಳೆ ನಡವಳಿಕೆನ? ನೀವು ಅನುದಾನ ತಗೊಂಡಿರೋ ಗೌರವಿಸಿದ್ದೀರಾ? ಬೇಡ, ನಮ್ಗಾರು ಅಟ್ಲೀಸ್ಟ್ ಎಂಡಿಗಾರು ಅಂತ ಅಳಿಸಿ ನಿಮ್ ನಿರ್ದೇಶಕರಿಗೆ ಗಮನಿಸ್ತೇನೆ ಸರ್, ಪೂಜೆ ಬನ್ನಿ ಅಂತ ಕರಿಬೇಕಾಯ್ತು ಶೌಚಾಲಯಕ್ಕೆ. ಅದು ಮಾಡಿಲ್ಲ. ಅದಕ್ಕೆ ಜನಕ್ಕೆ ತಲುಪ್ತದೆ. ಕೋರ್ರೆ ಭೈರವೇಶ್ವರ ದೇವಸ್ಥಾನ ನಿಮ್ದಲ್ಲ, ನೀವು ಮಂದಿಯವ್ರು ಒಕ್ಲು. ಅದು ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನದ ದಾರಾಧ್ಯ ದೈವ. ನಾವು ಪೂಜೆ ಮಾಡ್ತೀವಿ, ಮಾಡ್ಕೊಂಡ್ ಬಂದಿದ್ದೀವಿ, ನಾವು ಮಾಡ್ಕೊಂಡು ಹೋಯ್ತೀವಿ, ಕೈ ಮುಗಿತೀವಿ. ನಾವು ಅದು ಮಾಡ್ಕೊಂಡು ಹೋಯ್ತೀವಿ. ಇಂದಿದ್ದು ನಾವು ಮಾಡ್ಕೊಂಡು ಬಂದಿರೋದ್ರೆ ನಾನು ಇಲ್ಲಿ ಬೆಳೆದವನೇ. ಕೇರ್ಪೇಟೆ ನಿಮ್ಗಿಂತ ಮುಂಚೆ ಕೇರ್ಪೇಟೆ ಒಳಗೆ ಬೆಳೆದವರು. ಇದರಲ್ಲೂ ತಮಗಿರ್ಬೇಕು. ನಾವು ಯಾವುದೇ ಒಂದು ವಿಚಾರನ ಅಂಕಿಅಂಶ ಇಲ್ಲದೆ, ಚರ್ಚೆ ಇಲ್ಲದೆ, ಮಾಹಿತಿ ಇಲ್ಲದೆ ಮಾತಾಡೋರಲ್ಲ. ಯಾವ ಅನುದಾನ ನೀವು ತಗೊಂಡು ಬಳಸ್ಕೊಂಡು ನಮ್ಮನ್ನು ಕರೀದಂಗೆ ಇರ್ತೀರಿ. ಅದಾದ್ಮೇಲೆ NSS ಕ್ಯಾಂಪ್ ವಿಚಾರನ ಪ್ರಸ್ತಾಪ ಮಾಡ್ತೀವಿ. NSS ಕ್ಯಾಂಪ್ಗೆ ರಿಚರ್ಡ್ ಕಿರಕ್ ಅವರು ಲೆಕ್ಚರರ್ ಆಗಿ ತುಂಬಾ ವರ್ಷ ಕೆಲಸ ಮಾಡಿ ಮನೆ ರಿಟೈರ್ಡ್ ಆಗಿದ್ರೆ ನೀವೇ ಹೇಳ್ಬೇಕು ಸರ್. ಪ್ರೋಟೋಕಾಲ್ ಐತೆ ಸರ್. ಅದು ಸರ್ಕಾರದಿಂದ ಡೇಟ್ ಶಾಲೆ ನಿಗದಿ ಕೊಡ್ತಾರೆ ಹೊರತು ಗ್ರಾಮಕ್ಕೆ ಬಿಟ್ಟಿರ್ತಾರೆ. ಆ ಗ್ರಾಮದಲ್ಲಿ ಪ್ರತಿಯೊಬ್ಬರು ದೇಣಿಗೆ ಪಡೆದು ನಿಮ್ ಕೈಲಾದ್ರೆ ಸಹಾಯ ತಗೊಂಡು ತಾಲೂಕಿನ ಶಾಸಕರು ಗಮನಕ್ಕೆ ತಂದು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಜಾಗ ಮತ್ತೆ ಊರ್ನಿಂದ ಅವ್ರು ಕೊಟ್ಟಾದ್ಮೇಲೆ ಶಾಸಕರ ಹತ್ರ ಪ್ರತಿದಿನ 8 ದಿಂದ 10 ದಿವಸ ಕಾರ್ಯಕ್ರಮಗಳು ನಡೀತದೆ. ಒಂದು ವಾರದ ಮೇಲೆ 10 ದಿವಸ ಕಾರ್ಯಕ್ರಮ ಕೊಟ್ಟಿರ್ತಾರೆ. ಅಷ್ಟು ದಿವಸಗಳು ಅಧ್ಯಕ್ಷರು ಇರ್ತೀರ, ಅವ್ರಿಗೆ ಕೊಟ್ಟು ಕರಿತೀರಾ? ನಮ್ಮನ್ನು ನಾನು 17 ವರ್ಷದಿಂದ ಜನರ ಬಡ್ಡಿ ಇದಕ್ಕೆ ಹೋಯ್ತಾ ಇದ್ದೀನಿ. NSS ಕ್ಯಾಂಪ್ ನಾನು 17 ವರ್ಷದಿಂದ ಕೈಲ ಸಹಾಯ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಯಾವತ್ತು ಬರೀಕೆ ನಾನು ಹೋಗಿಲ್ಲ. ನಾನು ಕರೀದಾರ ಖುಷಿದೆ, ನಾನು ಹೋಲಿಲ್ಲ. ಮುಖ್ಯರಿಗೆ ನಮ್ಮ ಹೆಸರನ್ನ ಕರೆಯಕ್ ಕೂಡುದು ಡಾಲರವಿನ ಎಂಬೇರಿಷ್ಟ ಮಲ್ಲಿಕಾರ್ಜುನ ಸ್ಪೆಸಿಫಿಕ್ ಆಗಿ ಹೇಳಿದೆ ಇಲ್ಲ. ಆಮೇಲೆ ಅವ್ರು ಕರಿಬೇಕು ಮಾಡಬೇಕು ಅಂತ ಕೆಲವರು ಅಂದ್ಮೇಲೆ ಸ್ಕೂಲ್ ಅವರು ಹೇಳ್ದಂಗೆ ಆಗಲ್ಲ ಸರ್, ಕಷ್ಟ ಆಯ್ತದೆ ಅಂದಾಗ ಹಂಗಾರೆ ಅಧ್ಯಕ್ಷತೆ ಹಾಕ್ಬೇಡಿ. ಯಾಕೆ ಹಿರಿ ಕಡೆಯಲ್ಲಿ ಇನ್ನೊಂದು 15 ದಿವಸ ಮುಂಚೆ ಅಧ್ಯಕ್ಷತೆ ಕೊಟ್ಟಿರ್ತಾರೆ. ನಮ್ಗೆ ಅಧ್ಯಕ್ಷರು ಕೊಟ್ಟರೆ ನಾವು ಕಷ್ಟ ಮನೆಗೆ ಕುತ್ಕೋಬೇಕು. ನಾವು ಮುಂದಾಗೆ ಹೋಯ್ತೀವಿ ಭಾಷಣ ಮಾಡಿ. ನಮ್ಗೆ ಯಾವ್ದು ಕೊಡೋದು ಬೇಡ, ಕರೆಯೋದೇ ಬೇಡ. ಬೇಕಾದ್ರೆ ಆ ಮಕ್ಳ ಜೊತೆ ನೇರ ಬಾಂಧವ್ಯ ಇಟ್ಕೋತೀವಿ. ಮಕ್ಳು ನಮ್ಮವು, ನಮ್ಮ ಅಣ್ಣ ತಮ್ಮದಿರ ಮಕ್ಕಳು, ನಮ್ಮನೆ ಮಕ್ಳುಗಳು, ನಮ್ಮನೆ ಬಾಳ್ ಬೆಳೀತವೆ. ಇಲ್ಲೇ ಕ್ಯಾರ್ಪೇಟೆ ಬೆಳೆಯವು. కొంచెం ಸಹಾಯ ಬೇರೆ ತರನೇ ಮಾಡ್ತೀವಿ. ಇನ್ನು ಅಧಿಕಾರಿಗಳ ಮಡಿಗೂ ಆಯ್ತು, ಇದು ಆಯ್ತಾ ಅದಕ್ಕೆ ಬರೀತೀವಿ ನಾವು. ನಿನ್ ಕೆಲಸ ನೀನ್ ಮಾಡ್ಕೊಂಡು ಹೋದ್ರೆ ನಾವ್ ಯಾರು ನಿನ್ ಸುದ್ದಿಗೆ ಬರೋಕ್ಕೆ ನಮಗೂ ಟೈಮ್ ಇಲ್ಲ. ನನಗೂ ಹರೀಶನಿಗೂ ನಾವು ವ್ಯವಹಾರ ಹೆಚ್ಚಿಸ್ಬೇಕು ಕುಡ್ಕೊಂಡು ದಿನ ಮಾತಾಡ್ತಾ ಇದ್ದೀವಿ. ನಾನು ವ್ಯಾಪಾರ ಮಾಡ್ಕೊಂಡು ಬೆಳೆದು ಬಂದಿರೋನೆ. ನೀನ್ ಹೆಂಗೆ ಹೇಳ್ತಿ, ಕಷ್ಟಪಟ್ಟಿದ್ದೀವಿ, ಜಾಸ್ತಿ ಕಷ್ಟಪಟ್ಟಿದ್ದೀವಿ ನಾವು. ನಮಗೂ ತಕ್ಕನಾದ ಜೀವನ ಐತೆ, ನಮಗೂ ಮಗ ಅವನೇ, ನಮಗೂ ಸಂಸಾರ ಇರೋದು ಜವಾಬ್ದಾರಿ ಇದೆ. ನಾವೇನು ಸುಮ್ಮನೆ ಕೂತಿಲ್ಲಪ್ಪ. ಫಸ್ಟ್ ತಿಳ್ಕೊಂಡು ಇನ್ನು ಮುಂದೆ ನಿಮ್ಮವ್ರಲ್ಲಿ ಮಾತಾಡೋ ಮುಂಚೆ ಏನು ಮಾತಾಡ್ತಾರೆ ತಲೆಬಿಟ್ಕೊಂಡು ಸುಮ್ಮನೆ ಪರಿಚಯ ಅನ್ನೋದು ಇದು ಅಂದಾಗ ನಾವು ಅದು ಹೇಳಬೇಕಲ್ಲ. ಪರಿಚಯ ಅದಕ್ಕೆ ಅಂತ ನಾವು ಮಾತಾಡಿದ್ರೆ ನಮ್ಮ ಸಂಸ್ಕೃತಿಯಲ್ಲಿರೋದು ಅದು ನಮ್ಮ ಸಂಸ್ಕೃತಿ ಅಲ್ಲ. ನೀವು ಮಾತಾಡ್ಸೋ ಜನ ಉತ್ತರ ಕೊಡ್ತಾರೆ. ಕೊಡೋ ಟೈಮಲ್ಲಿ ಅದಕ್ಕೆ ಉತ್ತರ ನಾವು ಕೊಡ್ತೀವಿ ಟೈಮ್ ಬಂದಾಗ ಅಂತ ಹೇಳ್ತಾ ಮೊದಲಿಗೆ ಏನಾದ್ರು ಕೇಳಿದ್ರೆ ಹೇಳಿ ಹೋಗ್ಬೇಡಿದ್ದಲ್ಲ. ಶಾಸಕರು ಬರಲೇಬೇಕು ಅಂತ ಹೇಳೋರು ಇದ್ದಾಗ ನಾನು ವಿರೋಧ ಮಾಡಿರೋದು.
ಯಾಕೆ ಶಾಸಕರು ಹೇಳ್ತಾರೆ ಮೋದೂರು ಮಾಧೂರು ಪಾಪಣ್ಣ ನನಗೂ ಪವರ್ ಬಂದದೆ ಪಾಪಣ್ಣ ಅಂತ ಮಾತಾಡೋರು. ಯಾವ ಪವರ್ ತೋರಿಸ್ಬೇಕು? ಗ್ರಾಮ ಪಂಚಾಯತಿ ಅಧ್ಯಕ್ಷ ಪವರ್ ನೀನೇ ಕಿತ್ಕೊಳ್ಳೋದಾಗ್ಬಿಟ್ರೆ ನೋಡ್ರಿ. ನಮ್ಮ MPCS ಅಧ್ಯಕ್ಷರಾಗಲಿ ಇಲ್ಲ PSCS ಅಧ್ಯಕ್ಷರಾಗಲಿ ಆ ಸಂಘದಲ್ಲಿ ಯಾವುದೇ ಒಂದು ಸಮಾರಂಭ ನಡೆದ್ರು ಪ್ರೈಮ್ ಮಿನಿಸ್ಟರ್ ಅವರೇ ಅಧ್ಯಕ್ಷತೆ ಇರ್ತಾರೆ. ಗ್ರಾಮ ಪಂಚಾಯತಿಗೂ ಅದೇ, ಈ ತಾಲೂಕು ಯಾವುದೇ ಕಾರ್ಯಕ್ರಮ ನೋಡು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮುಖ್ಯಮಂತ್ರಿ ಬಂದ್ರು ಇವರೇ ಅಧ್ಯಕ್ಷತೆ ಇರ್ತಾರೆ. ಇದು ವಾಡಿಕೆ. ನಾ ಅಲ್ಲಿ ನಿಮ್ಮನ್ನು ಕರೆದವ್ರೆ ಅಂತ ಅಂದಾಗ ನಾವು ಅವ್ರಿಗೆ ಈಗ ಸೋತ್ ಕೂತ ತಕ್ಷಣ ಯಾಕೆ ಬೇಕು? ಹೋಗ್ಬೇಡಿ, ಹೋಗಿ ನೀವು ಹೋಗೋರು ಹೋಗಿ. ಬಟ್ ಒಂದು ಇಲ್ಲ ಸಲದ ಪ್ರಶ್ನೆ ಕೇಳಿ ಸುಮ್ಮನೆ ಗೊಂದಲ ಮಾಡ್ತಾರೆ. ನನ್ನ ಕೈಲದೆ ಅಂತೆಲ್ಲ ಹೇಳಿರೋದನ್ನ ಮಾಹಿತಿ ಸಮೇತ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡವ್ರೆ. ಅದಕ್ಕೆ ಅವ್ರು ಗ್ರಾಮ ಪಂಚಾಯತಿ ಅವ್ರು ಕರೆದಾಗ ಹೋಗಿ ಅಂತ ಹೇಳಿದ್ದೀನಿ. ಇವ್ರು ಓದಕ್ಕಲ್ಲ, ಇವ್ರು ಯಾಕೆ ಹೋಗ್ಬೇಕು? ಇವ್ರು ಸಭೆ ಮಾಡ್ಕೊಂಡು ತಾಲೂಕಿನ ಅಧ್ಯಕ್ಷತೆ ಸಭೆ ನಾವು ಒಳಗೆ ಹೋದವ. ನಾವು ಎಲೆಕ್ಟೆಡ್ ಮಾಡಿ ನಾವು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಕೆಲಸ ಕಳ್ಸಿದ್ದೀರಪ್ಪ, ನಮಗೆ ಕರೀರಿ ಕೇಳ್ತೀವ. ನಮ್ಮಿಂದ ಪ್ರತಿನಿಧಿ ಬರಬೇಕು ಅಂತ ಈಗ ಮೊದಲು ನಾರಾಯಣಗೌಡ ಅವತ್ತು ಕೇಳಿರ್ಲಿಲ್ಲ. ಈಗ ಇವ್ರು ಗೆದ್ದ ಮೇಲೆ ಈಗ ಕರ್ಸ್ಕೊತಾವ್ರಪ್ಪ, ನಾವು ಬೇಡ ಅಂತ ಹೇಳಿದ್ವಿ. ನನ್ಗೋರ್ಗು ಕಿತ್ತೊಂದೇ ಬರಬೇಕು DM ಅಂತಂದಾಗ DM ಇನ್ನೊಬ್ಬ ಸೂಪರ್ವೈಸರ್ ಅದು ಹೋಯ್ತಾರಪ್ಪ. ನಾವು ಬೇಡ ಅಂತ ಹೇಳಿದ್ವಿ, ಕಳಿಸಿಲ್ವಾ? ADP ಸಭೆಯಲ್ಲಿ ಅಟೆಂಡೆನ್ಸ್ ನೋಡಿ ಯಾರು ಕಳಿಸಿಲ್ಲ ಅಂದವ್ರು. ನಾವು ಕಳಿಸೋ ಮುಂಚೆ ಹೋಗ್ಲೇಬೇಕು ಅಂತ ಕಂಪಲ್ಸರಿ ಅಲ್ಲ. ಇದು ನಿಮ್ಗೆ ಗೊತ್ತಿರ್ಬೇಕು ಸಾಹೇಬ್ರ, ಕಂಪಲ್ಸರಿ ಅಲ್ಲ. ನೀವೇನಾದ್ರು ಇದ್ರೆ ಪ್ರಶ್ನೆಗಳಿದ್ರೆ ಇಂಥ ವೈದ್ಯ ನೀವು ಬನ್ನಿ ಅಂತ ಬರೆದು ಕಳಿಸ್ಬೇಕು. ಎಲ್ಲ ನೀವು ಒಕ್ಕೂಟದ ನಿರ್ದೇಶನ ಆಗಿದ್ದ ಬರ್ದಿರೋದು ಅಲ್ಲಿ ಅರ್ಜಿ ಏನಿರೋದು ಚೀಟಿ 50% ಬ್ಯಾಟ್ ಕೊಡ್ತಾವ್ರ, ನಿಮ್ಗೆ ಸಬ್ಸಿಡಿ ಕೊಡ್ತಾವ್ರೆ, ಕ್ಯಾನ್ಗೆ ಆಲ್ಕರೆ ಮಿಷಿನ್ಗೆ ವಿಮೆ ಮಾಡಿಸ್ತವ್ರ. ಇವೆಲ್ಲ ನಾವು ಒಕ್ಕೂಟ ಕೊಟ್ಟಿರೋ ಸವಲತ್ತು ನೀವು ಬರ್ಕೊಟ್ಬಿಟ್ಟು ಅವ್ರಿಗೆ ಕಳಿಸ್ತೇವಲ್ಲ. ಅವ್ರಿಗೇನು ಗೊತ್ತು? ಇವು ಪ್ರಶ್ನೆಗಳು ನಮ್ಮಲ್ಲಿ. ಅಷ್ಟು ಬಿಟ್ರೆ ಇದೇನು ಇಲ್ಲ. KDPಗೆ ಅವ್ರು ಹೋಗಂತ ಅನಿವಾರ್ಯತೆ ಬಂದವರು ಹೋಗ್ತಾರೆ, ಹೋಗವ್ರೆ. ಹೋಗ್ಬೇಡಿ ಅಂತ ಹೇಳಿಲ್ಲ ನಾವು. ಗ್ರಾಮ ಪಂಚಾಯತಿಯ ಪರಿಮಿತಿ ಒಳಗೆ ಪಾಪ ಅವ್ರು ಮಾಡೋರು ಅವರು ಪುಡಿ ಅಂತ ಎಚ್ಚರಿಸಿರೋದಷ್ಟೇ. ಕಾರಣ ಅರ್ಥ ಆಯ್ತಾ ಸಾಹೇಬ್ರೆ? ಗ್ರಾಮ ಪಂಚಾಯತಿ ಪರಿಮಿತಿ ಒಳಗೆ ಅವರು ಗುಡಿ. ನೀವು ಹೋಗಿ ಕುತ್ಕೊಂಡಾಗ ನಾನು ಸೆಕ್ರೆಟರಿಗಳು ಏನ್ ಮಾತಾಡೋರು? ಅವರೇನೋ ಓಪನ್ ಆಗಿ ಮಾತಾಡ್ಬೇಕು ಕುಡಿ. ಅವ್ರ ಲೆವೆಲಲ್ಲಿ ಅಧ್ಯಕ್ಷ ಗ್ರಾಮ ಪಂಚಾಯತಿ ಕೊಟ್ಟಿರೋದೆ ಆ ಸ್ಥಳೀಯ ಸಂಸ್ಥೆ 20 ಏನು ಸಂಸ್ಥೆಗಳು ಬಂತು ಅಷ್ಟು ಜನದ ಸಂಬಂಧಪಟ್ಟಂಗೆ PSCS VSS ಇವು MPCS ಇವೆಲ್ಲನೂ ಕರ್ಕೊಂಡು ಮಾಡಿ ಅಂತ ಮಾಡೋದು ಅಲ್ವಾ? ಹಂಗಾಗಿ ನಾವು ಹೋಗಕ್ಕೆ ಹೇಳಿದ್ದೀವಿ. ಎಲ್ಲಿಗೆ ಪ್ರಶ್ನೆ ಕಳಿಸ್ಬೇಕು ಅಷ್ಟು, ಇಲ್ಲ ನಾವು ಬರೆದು ಕಳಿಸ್ತೀವಿ. ಈ ಕಡೆ KDPಗೆ ಹೋಗ್ಬೇಡಿ ಅಂತಲ್ಲ ನಾವು ಅಲ್ಲಿ ಹೇಳಿದ್ದು. ಹೋಗಕ್ಕೆ ನಿಮ್ದು ಪ್ರೋಟೋಕಾಲ್ ಬೆಂಬಲದಲ್ಲ. ಇವ್ರು ನಂದು ಹೇಳ್ಕೊಂಡಿದ್ರಲ್ಲ, ನಮ್ಮವ್ರಿಗೆಲ್ಲ ಫೋನ್ ಮಾಡಿದ್ರಲ್ಲ, ಅವ್ರು ನಮ್ಮ ಹತ್ರ ಹೇಳ್ಕೊಂಡವ್ರಲ್ಲ, ಅದಕ್ಕೆ ಉತ್ತರ ಕೊಡ್ತಾರೆ. ಮೋದೂರು ಪಾಪಣ್ಣ ಅವ್ರಿಗೆ ಹೇಳೋರಲ್ಲ ಇವರೇ ಶಾಸಕರು. ಅವಾಗ ಅದನ್ನೆಲ್ಲ ಅಂಥವ್ರು 10 ಜನ ಬಂದು ಹೇಳ್ಕೊಂಡಾಗ ಹೋಯ್ತು. ಯಾಕೋ ಬೇರೆ ದಾರಕ್ಕೆ ಹೋಯ್ತವ್ರು ಇವರು, ನಾಳೆ ದಿವಸ ಇದನ್ನ ಬೇರೆ ಥರಕ್ಕೆ ತಗೊಂಡು ಹೋಯ್ತಾರೆ ಅಂತ ಹೇಳಿ ನಾವು ಅದನ್ನ ಓಪನ್ ಆಗಿ ದಾಖಲಾತಿ ಸಮೇತ ಕೊಟ್ಟಿದ್ದೆವು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. ವಿರಾಜಪೇಟೆ ಸಮೀಪದ ಕೆದಮುಳ್ಳೂರು ಗ್ರಾಮದ ಕೊಟ್ಟಚ್ಚಿಯಲ್ಲಿ ಕಾಡಾನೆಗಳು ದಾಂಧಲೆ ನಡೆಸಿ ತೆಂಗು, ಅಡಿಕೆ, ಕಾಫಿ ಗಿಡಗಳನ್ನು ನಾಶಪಡಿಸಿವೆ. ವಿರಾಜಪೇಟೆ ಸಮೀಪದ ಕೆದಮುಳ್ಳೂರು ಗ್ರಾಮದ ಕೊಟ್ಟಚ್ಚಿಯಲ್ಲಿ ಕಾಡಾನೆಗಳು ದಾಂಧಲೆ ನಡೆಸಿ ತೆಂಗು, ಅಡಿಕೆ, ಕಾಫಿಯ ಗಿಡಗಳನ್ನು ಮುರಿದು ಹಾಕಿವೆ. ಪೊಕ್ಕಳಂಡ್ರ ಪಾರ್ವತಿ ಮಾತನಾಡಿ, ನಡುರಾತ್ರಿ ಕಾಡಾನೆಗಳು ಮನೆಯ ಸಮೀಪದ ತೋಟಕ್ಕೆ ನುಗ್ಗಿದ್ದು 8 ತೆಂಗಿನ ಗಿಡಗಳು ಸೇರಿದಂತೆ ಅಡಿಕೆ, ಬಾಳೆ ಗಿಡಗಳನ್ನು ಮುರಿದು ಹಾಕಿ ನಷ್ಟಪಡಿಸಿವೆ. ಕೃಷಿ ಫಸಲು ನಷ್ಟವಾಗಿದ್ದು ಸಂಬಂಧಪಟ್ಟವರು ಪರಿಶೀಲನೆ ನಡೆಸಿ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ವಿವೇಕಾನಂದ PU ಕಾಲೇಜಿನ ವಿದ್ಯಾರ್ಥಿ ಕೌಶಿಕ್ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 575 ಅಂಕ ಪಡೆದು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. KRಪೇಟೆ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿ ಪೌರ ಕಾರ್ಮಿಕರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿದರು. ರೈತ ಮಹಿಳೆಗೆ ಗ್ರೀನ್ ಇನ್ಫೋ ವಿಂಡ್ ಎನರ್ಜಿ ಖಾಸಗಿ ಕಂಪನಿಯೊಂದು ನಕಲಿ ಕರಾರು ಪತ್ರ ನೀಡಿ ವಂಚನೆ ಮಾಡಿರುವ ಘಟನೆ ಪಾವಗಡ ತಾಲೂಕಿನ ಕಡಪಲಕೆರೆ ಗ್ರಾಮದಲ್ಲಿ ನಡೆದಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ TV. ವಂದನೆಗಳೊಂದಿಗೆ ಸುಪ್ರೀತಾ LN.